100 ವರ್ಷಗಳ ಹಿಂದೆ ಜನರು ಈ ದೊಡ್ಡ ಟೈಟನ್ಗಳಿಂದ ತನ್ನ ಪ್ರಾಣಗಳನ್ನ ಉಳಿಸ್ಕೊಳ್ಳೋಕೋಸ್ಕರ ಕಟ್ತಾರೆ 3 ದೊಡ್ಡ ಗೋಡೆಗಳನ್ನ. ಮತ್ತೆ ಅದು ಇಲ್ಲಿವರೆಗೂ ಒಡಿಲಿಲ್ಲ. ಜನರೆಲ್ಲ ಆ ಗೋಡೆಯ ಒಳಗಡೆನೆ ಜೀವನ ನಡೆಸ್ತಾನೆ ಇದ್ದಾರೆ ಇಲ್ಲಿವರೆಗೂ. ಈ ಗೋಡೆ ಆಚೆ ಇರೋ ಜಗತ್ತನ್ನ ಇವರು ಕಾಣ್ಲೇ ಇಲ್ಲ. ಆದ್ರೆ ಒಂದಿನ ಆ ಗೋಡೆ ಒಡೆದೋದ್ರೆ ಏನಾಗುತ್ತೆ? ಹೊರಗೆ ಇರೋ ಟೈಟನ್ ಗಳೆಲ್ಲ ಒಳಗೆ ಬಂದ್ರೆ ಏನಾಗುತ್ತೆ? ಅದರಿಂದ ನಮ್ಮ ಮೇನ್ ಕ್ಯಾರೆಕ್ಟರ್ಸ್ ಗೆ ಏನಾಗುತ್ತೆ? ಅಷ್ಟಕ್ಕೂ ಆ ದೊಡ್ಡ ಗೋಡೆ ಹೇಗೆ ಒಡಿತು, ಯಾರು ಹೊಡೆದ್ರು, ಮತ್ತೆ ಟೈಟನ್ ಗಳಂದ್ರೆ ಏನು, ಮುಂದೆ ಏನಾಗುತ್ತೆ ಅಂತ ಗೊತ್ತಾಗ್ಬೇಕು. ಹಾಗಿದ್ರೆ ಈ ವಿಡಿಯೋನ ನೋಡಿ. ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕಥೆ ವಿವರಿಸೋ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್. ಗಾಯ್ಸ್, ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಟ್ಯಾಕ್ ಆನ್ ಟೈಟನ್ ಅನಿಮೆನ. ಮತ್ತೆ ಇದೊಂದು ತುಂಬಾ ಪಾಪ್ಯುಲರ್ ಅನಿಮೆ ಸೀರೀಸ್ ಆಗಿರೋದ್ರಿಂದ ಕಾಪಿರೈಟ್ ಬಿದ್ದು ವಿಡಿಯೋ ಬ್ಲಾಕ್ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ನೀವೇನ್ ಮಾಡ್ಬೇಕಂದ್ರೆ ಈ ವಿಡಿಯೋಗೆ ಆದಷ್ಟು ಒಳ್ಳೆ ರೆಸ್ಪಾನ್ಸ್ ನ ಕೊಡ್ಬೇಕು, ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ. ಸೊ ನಿಮ್ಮ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ ಈ ಕಥೆನ ಶುರು ಮಾಡೋಣ ಬನ್ನಿ. ಸೊ ಸೀನ್ ಸ್ಟಾರ್ಟ್ ಆಗುತ್ತೆ ಸರ್ವೆ ಕಾಪ್ಸ್ ಇಂದ. ಈ ಸರ್ವೆ ಕಾಪ್ಸ್ ಒಂದು ಡಿಫೆನ್ಸ್ ಸಿಸ್ಟಮ್ ತರ. ಈ ಸರ್ವೆ ಕಾಪ್ಸ್ ಇರೋದು ಆ ಗೋಡೆಯ ಒಳಗಿರೋ ಜನರ ರಕ್ಷಣೆಗೋಸ್ಕರ. ಆದ್ರೆ ಈ ಸರ್ವೆ ಕಾಪ್ಸ್ ನ ಇನ್ನೊಂದು ಉದ್ದೇಶ ಏನಂದ್ರೆ ಗೋಡೆಯ ಹೊರಗೆ ಹೋಗಿ ಟೈಟನ್ಸ್ ಬಗ್ಗೆ ಆದಷ್ಟು ತಿಳ್ಕೊಳ್ಳೋದು. ಆದ್ರೆ ಟೈಟನ್ಸ್ ಮುಂದೆ ತುಂಬಾ ಬಾರಿ ಇವರು ಸೋಲ್ತಾರೆ ಮತ್ತೆ ಸಾಯ್ತಾರೆ. ಯಾಕಂದ್ರೆ ಟೈಟನ್ ಗಳು ಮನುಷ್ಯರಿಗಿಂತ ತುಂಬಾನೇ ಬ್ರೂಟಲ್ ಮತ್ತೆ ಪವರ್ಫುಲ್ ಕೂಡ. ಅಂಡ್ ಗಾತ್ರದಲ್ಲಂತೂ ತುಂಬಾನೇ ದೊಡ್ಡದು. ಮತ್ತೆ ನಮ್ಮ ಮೇನ್ ಕ್ಯಾರೆಕ್ಟರ್ ಗಾರ್ಡನ್ ನಲ್ಲಿ ನಿದ್ದೆಯಿಂದ ಎದ್ದೇಳ್ತಾನೆ. ಎಸ್, ಈ ಚಿಕ್ಕ ಹುಡುಗನೇ ನಮ್ಮ ಮೇನ್ ಕ್ಯಾರೆಕ್ಟರ್. ಅಂಡ್ ಇವನ ಹೆಸರು ಆರನ್ ಈಗರ್ ಅಂತ. ಮತ್ತೆ ಇವನನ್ನ ಎಳಿಸಿದ್ದು ಮಿಕಾಸಾ. ಇವಳು ಕೂಡ ಮೇನ್ ಕ್ಯಾರೆಕ್ಟರ್. ಮತ್ತೆ ಇವಳು ಕೂಡ ಚಿಕ್ಕವಳು. ಆರನ್ ಹೇಳ್ತಾನೆ ಅವನು ಕನ್ಸಲ್ಲೇನೋ ಕಂಡ, ಆದ್ರೆ ನೆನ್ಪಿಲ್ಲ. ಅಂಡ್ ಅವರು ಹಾಗೆ ಮನೆಗೆ ಹೋಗ್ತಾನೆ ಇರ್ತಾರೆ. ಆದ್ರೆ ದಾರಿ ಮಧ್ಯೆ ಇನ್ಸ್ಪೆಕ್ಟರ್ ಅವರನ್ನ ತಡೆದ್ ಬಿಡ್ತಾನೆ. ಇವನ್ ಹೆಸರು ಹ್ಯಾನ್ಸ್ ಅಂತ. ಆರನ್ ಪೊಲೀಸ್ ಹತ್ರ ಜಗಳ ಮಾಡ್ತಾ ಇರ್ತಾನೆ. ಬಿಕಾಸ್ ಅವರು ಬರೀ ಎಣ್ಣೆ ಕುಡಿತಾ ಇರ್ತಾರೆ, ಪೂರ್ತಿ ದಿನ ಟೈಮ್ ವೇಸ್ಟ್ ಮಾಡ್ಕೊಳ್ತಾ. ಆರನ್ ಹೇಳ್ತಾನೆ ಒಂದ್ ವೇಳೆ ನೀವು ಕುಡಿತಾನೆ ಇದ್ರೆ ಒಂದಿನ ಟೈಟನ್ ಗಳು ಒಳಗೆ ಬಂದ್ರೆ ಏನ್ ಮಾಡ್ತೀರಾ ಅಂತ. ಬಟ್ ಹ್ಯಾನ್ಸ್ ಹೇಳ್ತಾನೆ 100 ವರ್ಷ ಆಯ್ತು, ಈ ಗೋಡೆಗಳು ಇನ್ನೂ ಒಡಿಲೇ ಇಲ್ಲ. ಆ ಗೋಡೆ 50 ಮೀಟರ್ಸ್ ಉದ್ದ ಇದೆ. ಆರನ್ ಹೇಳ್ತಾನೆ ನಾವು ಹಿಂಗೆ ಈ ಗೋಡೆಗಳಲ್ಲಿ ಬದುಕ್ತಾ ತಿಂತಾ ನಿದ್ದೆ ಮಾಡ್ತಾ ಇದ್ರೆ ನಾವು ಕುರಿಗಳ ರೀತಿನೇ ಅಂತ. ಅಂಡ್ ಅವರು ನಗಾಡ್ತಾರೆ. ಮತ್ತೆ ಆರನ್ ಅಲ್ಲಿಂದ ಹೋಗ್ತಾನೆ. ಆರನ್ ನ ಮಾತನ್ನ ಅಷ್ಟು ಸೀರಿಯಸ್ ಆಗಿ ಯಾರು ತಗೊಳ್ಳೋದೇ ಇಲ್ಲ. ಸರ್ವೆ ಕಾಪ್ಸ್ ನ ಜಾಯ್ನ್ ಆಗೋದು ಆರನ್ ನ ಕನ್ಸು. ಅಂಡ್ ಅವ್ರಿಗೆ ಗಂಟೆ ಸದ್ದು ಕೇಳುತ್ತೆ. ಯಾಕಂದ್ರೆ ಸರ್ವೆ ಕಾಪ್ಸ್ ವಾಪಸ್ ಬರ್ತಾ ಇದೆ. ಅವರು ಗೋಡೆಯ ಹೊರಗಡೆ ಹೋಗಿದ್ರು. ಬಟ್ ಈ ಸಲನು ತುಂಬಾ ಜನರ ಸಾವಾಗಿದೆ. ಇದನ್ನ ಆರನ್ ನೋಡ್ತಾ ಇದ್ದಾನೆ. ಗೋಡೆಯ ಹೊರಗೆ ಹೋದವರು ಎಷ್ಟೋ ಜನರನ್ನ ಆ ಟೈಟನ್ ಗಳು ತಿನ್ಬಿಡುತ್ತವೆ. ಎಷ್ಟೋ ಜನ ಸತ್ತೋಗ್ತಾರೆ. ಕೆಲವೊಂದ್ಸಲ ಬರೀ ಕೈ ಮಾತ್ರ ಉಳ್ಕೊಳ್ಳುತ್ತೆ ಮೆಂಬರ್ ನ ಮನೆಯವ್ರಿಗೆ ಕೊಡೋಕೆ. ಮತ್ತೆ ಮಿಕಾಸಾ ಆರನ್ ನ ಎಳ್ಕೊಂಡ್ ಬರ್ತಾಳೆ ಮನೆಗೆ. ಇವರು ಗ್ರೀಶಾ ಯೇಗರ್, ಆರನ್ ನ ಅಪ್ಪ. ಮತ್ತೆ ಆರನ್ ನ ಅಮ್ಮ ಕಾರ್ಲಾ ಯೇಗರ್. ಆರನ್ ಮತ್ತೆ ಅವನ ಅಮ್ಮ ಕ್ಯೂಟ್ ಇದ್ದಾರೆ ಗುರು. ಮಿಕಾಸಾ ಹೇಳ್ತಾಳೆ ಆರನ್ ಸರ್ವೆ ಕಾಪ್ಸ್ ನ ಜಾಯ್ನ್ ಆಗ್ಬೇಕು ಅಂತ ಇದ್ದಾನೆ. ಮತ್ತೆ ಆರನ್ ಸರ್ವೆ ಕಾಪ್ಸ್ ನ ಜಾಯ್ನ್ ಆಗೋದು ಕಾರ್ಲಾಗೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಸರ್ವೆ ಕಾಪ್ಸ್ ನಲ್ಲಿ ಹೋದವರು ಯಾವಾಗ ಸಾಯ್ತಾರೆ ಮತ್ತೆ ಯಾವಾಗ ಟೈಟನ್ ಗಳ ಬಾಯಿಗೆ ಹೋಗ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಬಟ್ ಗ್ರೀಶಾ ಆರನ್ ಹತ್ರ ಕೇಳ್ತಾರೆ ನೀನ್ ಯಾಕೆ ಸರ್ವೆ ಕಾಪ್ಸ್ ನ ಜಾಯ್ನ್ ಆಗ್ಬೇಕು ಅಂತ ಇದೆಯಾ? ಆರನ್ ಹೇಳ್ತಾನೆ ಯಾಕಂದ್ರೆ ನನಗೆ ಈ ಗೋಡೆಗಳ ನಡುವಲ್ಲಿ ಬದುಕೋದು ಇಷ್ಟ ಇಲ್ಲ. ನಾನ್ ನೋಡ್ಬೇಕು ಹೊರಗಡೆ ಏನಿದೆ. ಎಷ್ಟೋ ಜನರು ಪ್ರಾಣ ಬಿಟ್ಟಿದ್ದಾರೆ ಗೋಡೆಯ ಹೊರಗಡೆ ಏನಿದೆ ಅಂತ ತಿಳ್ಕೊಳ್ಳೋಕೆ. ಮತ್ತೆ ನಾನು ಅದನ್ನ ವ್ಯರ್ಥ ಆಗೋಕೆ ಬಿಡಲ್ಲ ಅಂತ. ಗ್ರೀಶಾ ಹೇಳ್ತಾರೆ ಹೌದಾ, ಸರಿ ಹಾಗಿದ್ರೆ ಆರನ್ ನೀನ್ ಕಾಯ್ತಾ ಇರು, ನಾನ್ ಮತ್ತೆ ಮನೆಗೆ ಬರ್ತೀನಿ ಅಂಡ್ ನಿನ್ಗೇನೋ ತೋರಿಸ್ತೀನಿ ಅಂತ. ಇದು ಬೇಸ್ಮೆಂಟ್ ನ ಚಾವಿ ಅಂತ ಹೇಳಿ ಗ್ರೀಶಾ ಕೆಲ್ಸಕ್ಕೆ ಹೊರಡ್ತಾರೆ ಬೇರೆ ಊರಿಗೆ. ಮತ್ತೆ ಆರನ್ ಅಮ್ಮನ ಹತ್ರ ರೇಗಾಡಿ ಹೋಗ್ಬಿಡ್ತಾನೆ. ಅಂಡ್ ಇಲ್ಲಿ 3 ಹುಡುಗರು ಸೇರ್ಕೊಂಡು ಇವನ್ಗೆ ಹೊಡಿತಾ ಇದ್ದಾರೆ. ಯಾಕಂದ್ರೆ ಇವನು ಕೂಡ ಗೋಡೆಯ ಹೊರಗೆ ಹೋಗೋ ಮಾತಾಡಿದ. ಅದಕ್ಕೆ ಇವನ್ ಹೆಸರು ಆರ್ಮಿನ್ ಅಂತ. ಮತ್ತೆ ಅಲ್ಲಿಗೆ ಆರನ್ ಬರ್ತಾನೆ. ಅಂಡ್ ಇವರೆಲ್ಲ ಓಡೋದ್ರು. ಯಾಕೆ ಆರನ್ ನ ನೋಡಿ ನೋ, ಹಿಂದೆ ಮಿಕಾಸಾ ಕೂಡ ಇದ್ಲು, ಅವಳನ್ನ ನೋಡಿ ಇವರೆಲ್ಲ ಓಡೋದ್ರು. ಮತ್ತೆ ಆರ್ಮಿನ್ ನಮ್ಮ 3ನೇ ಮೇನ್ ಕ್ಯಾರೆಕ್ಟರ್. ಅಂಡ್ ಆಫ್ ಕೋರ್ಸ್ ಇವನು ಕೂಡ ಚಿಕ್ಕವನೇ. ಇಲ್ಲಿ ಅವ್ರು 3 ಒಂದ್ ಕಡೆ ಬಂದು ಕೂತ್ಕೊಳ್ತಾರೆ. ಆರನ್ ಕೇಳ್ತಾನೆ ನಿಂಗೆ ಅವರೆಲ್ಲ ಯಾಕೆ ಹೊಡಿತಾ ಇದ್ರು ಅಂತ. ಆರ್ಮಿನ್ ಹೇಳ್ತಾನೆ 100 ವರ್ಷದಿಂದ ಜನರಿಗೆ ಇಲ್ಲಿದ್ದು ಅಭ್ಯಾಸ ಆಗೋಗಿದೆ. ಹಾಗಾಗಿ ಗೋಡೆಯ ಹೊರಗೆ ಹೋಗೋ ಮಾತಾಡಿದ್ರು ಕೂಡ ಅದು ಇಲ್ಲಿಗಲ್ ಆಗುತ್ತೆ. ಆರನ್ ಹೇಳ್ತಾನೆ ಇದು ನಮ್ ಇಷ್ಟ, ಗವರ್ಮೆಂಟ್ ಏನ್ ಪ್ರಾಬ್ಲಮ್ ಗುರು ಅಂತ. ಬಟ್ ಮಿಕಾಸಾ ಹೇಳ್ತಾಳೆ ನಾನ್ ನಿನ್ಗೆ ಹೋಗೋಕ್ ಬಿಡಲ್ಲ ಹೊರಗೆ. ಆರ್ಮಿನ್ ಹೇಳ್ತಾನೆ ಗೋಡೆಗಳು 100 ವರ್ಷದಲ್ಲಿ ಒಡಿಲಿಲ್ಲ ಅಂದ್ರೆ ಇನ್ ಮುಂದೆನೂ ಒಡೆಯಲ್ಲ ಅಂತ ಅಲ್ಲ, ಒಂದಿನ ಅದು ಒಡೆಯುತ್ತೆ ಅಂತ. ಅಂಡ್ ಅದೇ ಟೈಮ್ ನಲ್ಲಿ ಜೋರಾಗಿ ಸದ್ದು ಬರುತ್ತೆ. ವಾತಾವರಣ ಪೂರ್ತಿ ಬದಲಾಗುತ್ತೆ. ಮತ್ತೆ ಗೋಡೆಯ ಗೇಟ್ ನ ಹತ್ರ ಎಲ್ಲಾ ಜನ ಬರ್ತಾರೆ ಅಲ್ಲಿ ಏನ್ ನಡೀತು ಅಂತ ನೋಡೋಕೆ. ಅಲ್ಗೆ ಆರನ್, ಮಿಕಾಸಾ ಮತ್ತೆ ಆರ್ಮಿನ್ ಕೂಡ ಬರ್ತಾರೆ. ಮತ್ತೆ ಮೇಲೆ ನೋಡಿದ್ರೆ ಗೋಡೆ ಬಿರುಕು ಬಿಟ್ಟಿದೆ. ಅಂಡ್ ಯಾರ್ದೋ ಕೈ ಇದೆ ಅಲ್ಲಿ. ಮತ್ತೆ ಇದಂತೂ ಟೈಟನ್ 50 ಮೀಟರ್ಸ್ ಗೋಡೆಗಿಂತನೂ ದೊಡ್ಡ ಟೈಟನ್ ಇದು. ಮತ್ತೆ ಈ ಟೈಟನ್ ಗೋಡೆನ ಕಾಲಿಂದ ಹೊಡಿತಾ ಇದೆ. ಹೊಡೆತ ಎಷ್ಟು ಜೋರಾಗಿತ್ತು ಅಂದ್ರೆ ಬಿರುಗಾಳಿನೂ ಎದ್ಬಿಡ್ತು. ಮತ್ತೆ ಗೇಟ್ ಅಂತೂ ಪೂರ್ತಿ ಹೊಡೆದೋಗ್ಬಿಡ್ತು. ಅಂಡ್ ಅಲ್ಗೆ ಹೊರಗಡೆ ಇರೋ ಟೈಟನ್ ಗಳು ಒಳಗೆ ನುಗ್ತಾ ಇದ್ದಾರೆ ಗೋಡೆಯ ಒಳಗೆ. ಆರನ್ಗೆ ತನ್ನ ಮನೆಯ ನೆನ್ಪಾಯ್ತು. ಮತ್ತೆ ಅವನು ಅಲ್ಲೇ ಓಡ್ತಾನೆ ಮಿಕಾಸನ ಕರ್ಕೊಂಡು. ಆದ್ರೆ ಆರ್ಮಿನ್ ತನ್ನ ತಡಿತಾನೆ. ಇದೆಲ್ಲ ಮುಗಿತು, ಈ ಊರು ಈಗ ಟೈಟನ್ ಗಳಿಂದ ನಾಶ ಆಗುತ್ತಂತ ತನ್ನ ಮನ್ಸಲ್ಲೇ ಹೇಳ್ಕೊಳ್ತಾನೆ. ಅಂಡ್ ಇಲ್ಲಿ ಆರನ್ ಮತ್ತೆ ಮಿಕಾಸಾ ಬರ್ತಾರೆ ಮನೆ ಹತ್ರ. ಬಟ್ ಇದಂತೂ ಪೂರ್ತಿ ನಾಶ ಆಗೋಗಿದೆ ಗೋಡೆಯ ಚೂರು ಬಿದ್ದು. ಮತ್ತೆ ಕಾರ್ಲಾ ಸಿಕ್ಕಾಕೊಂಡ್ ಬಿದ್ದಿದ್ದಾರೆ ಪಿಲ್ಲರ್
ನಲ್ಲಿ ಅರೆನ್ ಮಿಕಾಸಾ ಪಿಲ್ಲರ್ ನ ಎತ್ತೋಕೆ ಟ್ರೈ ಮಾಡ್ತಾರೆ. ಮತ್ತೆ ಆಚೆ ನೋಡಿದ್ರೆ ಟೈಟನ್ ಗಳು ಎಲ್ಲಾ ಕಡೆ ಇದ್ದಾರೆ. ಅಂಡ್ ಇಲ್ಲೊಂದು ರಷ್ಯನ್ ತರ ಕಾಣಿಸೋ ಟೈಟನ್ ಕೂಡ ಇದೆ. ನೀವು ಲೆಗ್ ಪೀಸ್ ನ ತಿನ್ನಲ್ವಾ, ಅದೇ ರೀತಿ ಟೈಟನ್ ಗಳು ನಿಮ್ಮನ್ನು ತಿನ್ಬಿಡುತ್ತವೆ. ಕಾರ್ಲ ಹೇಳ್ತಾರೆ ನೀವಿಬ್ರು ಇಲ್ಲಿಂದ ಓಡ್ ಹೋಗಿ, ನೀವು ಬದುಕೋದು ತುಂಬಾನೇ ಮುಖ್ಯ. ಟೈಟನ್ ಗಳು ಒಳಗೆ ಬಂದಿವೆ. ಬಟ್ ಅರೆನ್ ಹೋಗ್ತಾನೆ ಇಲ್ಲ, ಮಾತೆ ಕೇಳ್ತಾ ಇಲ್ಲ ಕಾರ್ಲದು. ಕಾರ್ಲ ಹೇಳ್ತಾಳೆ ನನ್ ಕಾಲು ಮುರಿದೋಗಿದೆ, ನನ್ಗೆ ಬರೋಕ್ ಆಗಲ್ಲ ಅಂತ. ಬಟ್ ಅರೆನ್ ಒಪ್ಕೊಳ್ತಾ ಇಲ್ಲ. ಕಾರ್ಲ ರೇಗಾಡ್ತಾಳೆ ನಿನ್ನ ಒಂದ್ ಮಾತನ್ನು ಕೇಳಿಸ್ಕೊಳ್ಳಲ್ಲ ಅಂತ. ಅಂಡ್ ಅಲ್ಗೆ ಹ್ಯಾನ್ಸ್ ಬರ್ತಾರೆ. ಕಾರ್ಲ ಹ್ಯಾನ್ಸ್ ಹತ್ರ ಹೇಳ್ತಾಳೆ ಇವ್ರಿಬ್ರನ್ನು ಕರ್ಕೊಂಡು ಹೋಗಿ ಅಂತ. ಬಟ್ ಹ್ಯಾನ್ಸ್ ಹೇಳ್ತಾನೆ ನಾನ್ ಹೀಗೆ ಓಡೋಗೋಕ್ಕಾಗಲ್ಲ, ನಾನು ಹೋರಾಡ್ತೀನಿ ಅಂತ. ಅಂಡ್ ಹ್ಯಾನ್ಸ್ ಟೈಟನ್ ನ ಮುಂದೆ ಹೋಗ್ತಾನೆ ಅದನ್ನ ಕೊಲ್ಲೋಕೆ. ಬಟ್ ಇದನ್ನ ನೋಡ್ತಾ ಇದ್ದಂಗೆ ಅವ್ನ ಹವಾ ಟೈಟ್ ಆಗ್ಬಿಡುತ್ತೆ. ಇಷ್ಟು ಭಯಾನಕವಾಗಿದೆ. ಮತ್ತೆ ಹ್ಯಾನ್ಸ್ ಸೀದಾ ಅರೆನ್ ಅಂಡ್ ಮಿಕಾಸನ ಎತ್ಕೊಂಡು ಓಡ್ತಾನೆ. ಅರೆನ್ ಕೂಗ್ತಾ ಇದ್ದಾನೆ ಕಾರ್ಲ ಅಳ್ತಾಳೆ ನೀವಿಬ್ರು ಬದುಕಿ ಅಂತ. ಮತ್ತೆ ಟೈಟನ್ ಬಂದು ಕಾರ್ಲನ ಎತ್ತುತ್ತೆ. ಅಂಡ್ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಕಾರ್ಲ ಆಗ ಸುಳ್ಳು ಹೇಳಿದ್ಲು ಅವಳ ಕಾಲು ಮುರಿದೋಗಿದೆ ಅಂತ. ಯಾಕಂದ್ರೆ ಅವಳ ಕಾಲು ಇನ್ನೂ ಸರಿನೇ ಇದೆ. ಅವಳು ಮಿಕಾಸ ಮತ್ತೆ ಅರೆನ್ ಬದುಕಿಸೋಕೋಸ್ಕರ ಸುಳ್ಳು ಹೇಳಿದ್ಲು. ಮತ್ತೆ ಟೈಟನ್ ಕಾರ್ಲನ ತಿನ್ಬಿಡುತ್ತೆ, ರಕ್ತ ಸುರಿಯುತ್ತೆ. ಅಂಡ್ ಆ ದಿನ ಜನರಿಗೆ ತಿಳಿತು ಭಯ ಅಂದ್ರೆ ಏನು, ಅವರು ಈ ಗೋಡೆಗಳಲ್ಲಿ ಸೇಫ್ ಆಗಿಲ್ಲ ಅನ್ನೋದು. ಸೊ 100 ವರ್ಷಗಳ ಹಿಂದೆ ಟೈಟನ್ಸ್ ಗಳು ಇದ್ಕಿದ್ದಂತೆ ಬಂದ್ವು. ಆ ಟೈಟನ್ ಗಳು ಮನುಷ್ಯರಿಗಿಂತ 100 ಪಟ್ಟು ದೊಡ್ಡ ಮತ್ತೆ ಶಕ್ತಿಶಾಲಿಯಾಗಿದ್ವು. ಮಾನವೀಯತೆ ಆ ಟೈಟನ್ ಗಳಿಂದ ಅಳಿತಾ ಬಂತು. ಆದ್ರೆ ಉಳಿದಿರೋ ಮನುಷ್ಯರೆಲ್ಲ ಸೇರ್ಕೊಂಡು 3 ಗೋಡೆಗಳನ್ನ ನಿರ್ಮಿಸ್ತಾರೆ. ವಾಲ್ ಮಾರಿಯಾ, ವಾಲ್ ರೋಸ್ ಮತ್ತೆ ವಾಲ್ ಸೀನಾ. 100 ವರ್ಷದವರೆಗೂ ಅದು ಒಡಿಲಿಲ್ಲ. ಆದ್ರೆ ಈ ದಿನ ಒಂದು ದೊಡ್ಡ ಟೈಟನ್ ನಿಂದಾಗಿ ಅದು ಒಡೆದೋಯ್ತು. ಸೊ ನೀವು ನೋಡ್ದಂಗೆ ಮಾರಿಯಾ ಗೋಡೆನ ಒಡೆದು ಟೈಟನ್ ಗಳು ನುಗ್ಗಿದ್ದಾರೆ ಊರಿಗೆ. ಅಂಡ್ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮತ್ತೆ ಬದುಕಿರೋರೆಲ್ಲ ಓಡ್ತಾ ಇದ್ದಾರೆ. ಯಾಕಂದ್ರೆ ಓಡದೇ ಇದ್ರೆ ಟೈಟನ್ ಗಳೆಲ್ಲ ಅವ್ರನ್ನ ಉಪ್ಪಿನಕಾಯಿ ಅಲ್ಲದೆ ತಿನ್ಬಿಡುತ್ತವೆ. ಅದಕ್ಕೆ ಇಲ್ಲಿ ಹ್ಯಾನ್ಸ್ ಅರೆನ್ ಅಂಡ್ ಮಿಕಾಸನ ದೂರಕ್ಕೆ ಕರ್ಕೊಂಡ್ ಬಂದ. ಅರೆನ್ ಹ್ಯಾನ್ಸ್ ಗೆ ಬೈತಾ ಇದ್ದಾನೆ ನಮ್ಮಮ್ಮ ಬದುಕ್ತಾ ಇದ್ರು, ನಾನ್ ನಿನ್ನ ಸುಮ್ನೆ ಬಿಡಲ್ಲ ಅಂತ. ಬಟ್ ಹ್ಯಾನ್ಸ್ ಅರೆನ್ ನ ಕೆಳಗಿಳಿಸಿ ಹೇಳ್ತಾನೆ ನೀನ್ ನಿಮ್ಮಮ್ಮನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಯಾಕಂದ್ರೆ ನಿನ್ನಲ್ಲಿ ಶಕ್ತಿ ಇರ್ಲಿಲ್ಲ. ಬಟ್ ನಾನ್ ನಿಮ್ಮಮ್ಮನ ಉಳಿಸೋಕ್ ಆಗ್ಲಿಲ್ಲ ಯಾಕಂದ್ರೆ ನನ್ನಲ್ಲಿ ಧೈರ್ಯ ಇರ್ಲಿಲ್ಲ ಅಂತ. ಮತ್ತೆ ಹ್ಯಾನ್ಸ್ ಅವ್ರನ್ನ ಕರ್ಕೊಂಡು ಹೋಗ್ತಾನೆ. ಅಂಡ್ ಮಿಕಾಸಗೆ ತಲೆ ನೋವ್ತಾ ಇದೆ. ಸೊ ಅರೆನ್ ಇದ್ದಿದ್ದು ವಾಲ್ ಮಾರಿಯಾದಲ್ಲಿ. ಮತ್ತೆ ಈ ಡಿಸ್ಟ್ರಿಕ್ಟ್ ನ ಹೆಸರು ಶಿಗಾನ್ಶಿನಾ ಅಂತ. ವಾಲ್ ಮಾರಿಯಾ ಮೊದಲ ಗೋಡೆ ಆಗಿರೋದ್ರಿಂದ ಎಲ್ಲಾ ಟೈಟನ್ ಗಳು ಪಕ್ಕದ ಮನೆ ರೀತಿ ಬಂದ್ಬಿಡ್ತಾರೆ. ಸೊ ಹೀಗಾಗಿ ಅದು ಒಡೆದೋದ ನಂತರ ಎಲ್ಲಾ ಟೈಟನ್ ಗಳು ನುಗ್ಬಿಟ್ವು. ಮತ್ತೆ ಇಲ್ಲಿರೋ ಜನರನ್ನ ವಾಲ್ ರೋಸ್ ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಹಡಗುಗಳ ಮೂಲಕ. ಅಂಡ್ ಹಡಗುಗಳಲ್ಲಿ ಜನ ತುಂಬಾ ಇದ್ದಾರೆ. ಕೆಲವರಂತೂ ಬೋಟ್ ಗೆ ಜಂಪ್ ಮಾಡೋಕ್ ಹೋಗಿ ಸಾಯ್ತಾ ಇದ್ದಾರೆ. ಇಲ್ಲಿ ಸೋಲ್ಜರ್ ಸಿಡಿ ಮಧ್ಯದಿಂದ ಟೈಟನ್ ಗಳನ್ನ ಕೊಲ್ಲೋಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಆಗ್ತಾ ಇಲ್ಲ. ಮತ್ತೆ ಅದೇ ಟೈಮ್ ನಲ್ಲಿ ವಾಲ್ ಮಾರಿಯಾ ಗೇಟ್ ನ ಕ್ಲೋಸ್ ಮಾಡ್ತಾ ಇದ್ದಾರೆ, ಟೈಟನ್ ಗಳು ಅಲ್ಲಿಂದ ಒಳಗೆ ನುಗ್ಗದೇ ಇರಲಿ ಅಂತ. ಕ್ಲಾರಿಟಿ ಕೊಟ್ಬಿಡ್ತೀನಿ. ಆಗ ಒಂದು ದೊಡ್ಡ ಟೈಟನ್ ಬಂದಿತ್ತಲ್ಲ ಸ್ಟಾರ್ಟಿಂಗ್ ನಲ್ಲಿ, ಅದು ಮಾರಿಯಾ ಗೋಡೆಯ ದಕ್ಷಿಣ ಗೇಟ್ ಅನ್ನ ಹೊಡೆದಿತ್ತು. ಮತ್ತೆ ಈಗ ಅವರು ಉತ್ತರ ಅಂದ್ರೆ ನಾರ್ತ್ ಡೈರೆಕ್ಷನ್ ಗೇಟ್ ನ ಮುಚ್ತಾ ಇದ್ದಾರೆ. ಆದ್ರೆ ಕೆಲವು ಸೋಲ್ಜರ್ಸ್ ಅಂತೂ ಇನ್ನು ಹೊರಗಡೆನೆ ಇದ್ದಾರೆ. ಹ್ಯಾನ್ಸ್ ಬಂದು ಗೇಟ್ ಕೀಪರ್ಸ್ ಗೆ ಹೇಳ್ತಾನೆ ಗೇಟ್ ನ ಹೊರಗಡೆ ಇನ್ನು ಜನರು ಇದ್ದಾರೆ ಅಂತ. ಹ್ಯಾನ್ಸ್ ಕೇಳ್ತಾನೆ ಅವ್ರನ್ನ ಹಾಗೆ ನೀವು ಸಾಯೋಕ್ ಬಿಡ್ತೀರಾ ಅಂತ. ಬಟ್ ಇವ್ರು ಹೇಳ್ತಾರೆ ಅವ್ರಿಗೋಸ್ಕರ ನಾವು ಎಲ್ಲಾನು ಸಾಯೋಕೆ ಬಿಡೋಕ್ ಆಗಲ್ಲ. ಗಾರ್ಡ್ಸ್ ಹ್ಯಾನ್ಸ್ ನ ಹಿಡ್ಕೊಂಡ್ ಬಿಡ್ತಾರೆ. ಮತ್ತೆ ಇಲ್ಲಿ ಹೊರಗೆ ಮುಂದೆ ನೋಡಿದ್ರೆ ಇನ್ನೊಂದು ದೊಡ್ಡ ಟೈಟನ್ ಬಂದಿದೆ. ಆದ್ರೆ ಇದಕ್ಕೆ ಬಾಡಿ ಮೇಲೆ ಆರ್ಮರ್ ಇದೆ, ಅಂದ್ರೆ ಆರ್ಮರ್ ಟೈಟನ್. ಮತ್ತೆ ಈ ಆರ್ಮರ್ ಟೈಟನ್ ಓಡ್ತಾ ಬರುತ್ತೆ. ಫೈರ್ ಮಾಡಿದ್ರು ಕೂಡ ಪ್ರಭಾವ ಬೀರ್ತಾ ಇಲ್ಲ ಅದ್ರ ಮೇಲೆ. ಅಂಡ್ ಎಲ್ಲ ಮುಗಿತು. ಆರ್ಮರ್ ಟೈಟನ್ ನಾರ್ತ್ ಗೇಟ್ ನ ಕೂಡ ಹೊಡೆದೇ ಬಿಡ್ತು. ಮತ್ತೆ ವಾಲ್ ಮಾರಿಯಾ ಹೊಡೆದೋಗಿರೋ ಸುದ್ದಿ ಗವರ್ಮೆಂಟ್ ನವರೆಗೂ ಬರುತ್ತೆ. ಎಲ್ಲಾ ಕಡೆ ಈ ಸುದ್ದಿ ಹಬ್ಬುತ್ತೆ. ಮತ್ತೆ ಇಲ್ಲಿ ಬೋಟ್ ನಲ್ಲಿರೋ ಜನರು ಪೂರ್ತಿ ಟ್ರಾಮಟೈಸ್ ಆಗಿದ್ದಾರೆ. ಅರೆನ್ ಗೆ ತನ್ನ ಪೇರೆಂಟ್ಸ್ ನ ನೆನಪಾಗುತ್ತೆ. ಕಾರ್ಲ ಸತ್ತಿದ್ದಾರೆ. ಮತ್ತೆ ಗ್ರೀಶಾ ಎಲ್ಲೋಗಿದಾರೋ ಗೊತ್ತೇ ಇಲ್ಲ. ಅರೆನ್ ಮತ್ತೆ ಮನೆಗೂ ಕೂಡ ಹೋಗೋಕ್ಕಾಗಲ್ಲ. ಕೊನೆಯ ಬಾರಿ ಅರೆನ್ ಅಮ್ಮನ ಹತ್ರ ರೇಗಾಡಿ ಹೋಗಿದ್ದ. ಇದೇ ಕೊನೆ ನೆನಪು. ಯಾಕೆ ಇವೆಲ್ಲ ಆಯ್ತು, ಯಾಕಂದ್ರೆ ಮನುಷ್ಯರು ಅಷ್ಟು ದುರ್ಬಲರ ಅಂತ ಅರೆನ್ ತನ್ನ ಮನ್ಸಲ್ಲೇ ಅನ್ಕೊಳ್ತಾನೆ. ಮತ್ತೆ ಅರೆನ್ ಎದ್ದು ಮುಂದೆ ಬರ್ತಾನೆ. ಅರೆನ್ ಶಪಥ ಮಾಡ್ತಾನೆ ಎಲ್ಲರನ್ನೂ ಮುಗಿಸ್ತೀನಿ, ಅವರಲ್ಲಿ ಒಬ್ರು ಕೂಡ ಈ ಜಗತ್ತಿನಲ್ಲಿ ಉಳಿಬಾರ್ದು ಅಂತ. ಹಾಗೆ ಗವರ್ಮೆಂಟ್ ಆದೇಶ ನೀಡಿತ್ತು ಜನರನ್ನ ಮಾರಿಯಾದಿಂದ ರೋಸ್ ಗೋಡೆಯ ಒಳಗೆ ತಲುಪಿಸೋಕೆ. ಮತ್ತೆ ಅದರ ನಡುವಲ್ಲಿ 10,000 ಜನರ ಬಲಿಯಾಯಿತು. ಅಂಡ್ ಇಲ್ಲಿ ಗ್ರೀಶಾ ಬದ್ಕೊಂಡಿದ್ದಾರೆ. ಅವರು ಬೇಡ್ಕೊಳ್ತಾ ವಾಪಸ್ ಬರ್ತಾ ಇದ್ದಾರೆ ನನ್ನ ಮನೆಯವರು ಸೇಫ್ ಆಗಿರ್ಲಿ ಅನ್ಕೊಂಡು. ಮತ್ತೆ ಅರೆನ್ ನ ಕನ್ಸಲ್ಲಿ ಗ್ರೀಶಾ ಅರೆನ್ ಗೆ ಏನೋ ಇಂಜೆಕ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ಅರೆನ್ ಕೂಗ್ತಾ ಇದ್ದಾನೆ ನಿದ್ದೆಗಣ್ಣಲ್ಲೇ ಏನ್ ಮಾಡ್ತಾ ಇದ್ದೀರಾ, ನನ್ನನ್ನ ಬಿಡಿ ಅಂತ. ಗ್ರೀಶಾ ಹೇಳ್ತಾರೆ ಈ ಕೀಯಿಂದ ನೀನು ಬೇಸ್ಮೆಂಟ್ ನ ವರ್ಗೂ ತಲುಪಬಹುದು. ಗ್ರೀಶಾ ಹೇಳ್ತಾರೆ ಮಗನ ಇದು ನಿನ್ ಕೈನ ಮಾತ್ರ ಆಗೋದು. ಮತ್ತೆ ಈ ಕೀಯಿಂದ ನೀನು ಬೇಸ್ಮೆಂಟ್ ನ ವರ್ಗೂ ತಲುಪಲೇಬೇಕು ಅಂತ. ಅಂಡ್ ಅರೆನ್ ಎದ್ ಬಿಟ್ಟ. ಮತ್ತೆ ಎದ್ ನೋಡಿದ್ರೆ ಅವನ ಕತ್ತಲ್ಲಿ ನಿಜವಾಗ್ಲೂ ಬೇಸ್ಮೆಂಟ್ ನ ಚಾವಿ ಇದೆ. ಅಂದ್ರೆ ಇಷ್ಟೊತ್ತು ನೋಡಿದ್ದು ಕನ್ಸೋ ಅಥವಾ ನಿಜಾನೋ. ಮಿಕಾಸ ಬಂದು ಅರೆನ್ ಗೆ ಹೇಳೋಕೆ ಹೇಳ್ತಾಳೆ ಹೊರಗಡೆ ತಿನ್ನೋಕೆ ಕೊಡ್ತಾ ಇದ್ದಾರೆ ಅಂತ. ಅಂಡ್ ಅರೆನ್ ಹೊರಗೆ ಬಂದು ನೋಡ್ತಾನೆ. ಬಟ್ ಇಲ್ಲಂತೂ ಒಂದೊಂದು ಬ್ರೆಡ್ ಗೂ ಕೂಡ ಹೊಡೆದಾಟ ನಡೀತಾನೆ ಇದೆ. ಯಾಕಂದ್ರೆ ಫುಡ್ ಶಾರ್ಟೇಜ್ ಇದೆ ಗುರು. ಇಲ್ಲಿರೋ ಇನ್ಸ್ಪೆಕ್ಟರ್ ಹೇಳ್ತಾನೆ ಆ ಟೈಟನ್ ಗಳು ಇನ್ನೂ ಸ್ವಲ್ಪ ಜನರನ್ನ ತಿನ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅಂಡ್ ಅರೆನ್ ಅಲ್ಲೂ ಮೂಗ್ ತೋರ್ಸೋಕೆ ಹೋಗ್ತಾನೆ. ಅರೆನ್ ಕಿಕ್ ಕೊಡ್ತಾನೆ ಇನ್ಸ್ಪೆಕ್ಟರ್ ಗೆ. ಅಂಡ್ ಇನ್ಸ್ಪೆಕ್ಟರ್ಸ್ ಅರೆನ್ ಗೆ ಸರಿಯಾಗಿ ಹೊಡಿತಾರೆ. ಬಟ್ ಆರ್ಮಿನ್ ಮಧ್ಯೆ ಬಂದು ಇನ್ಸ್ಪೆಕ್ಟರ್ಸ್ ನ ತಡೀತಾರೆ.
ಬೈತಾನೆ ಮತ್ತೆ ಅವನು ಸಾರಿ ಕೇಳ್ತಾನೆ ಅವ್ರ ಹತ್ರ. ಅಂಡ್ ಸುತ್ತಮುತ್ತ ಜನ ಇರೋದ್ರಿಂದ ಇನ್ಸ್ಪೆಕ್ಟರ್ಸ್ ಕೂಡ ಸುಮ್ನಾಗ್ತಾನೆ. ಅವರು ಅಲ್ಲಿಂದ ಆಚೆ ಬರ್ತಾರೆ. ಇಲ್ಲಿ ಯಾರೇನ್ ಹೇಳ್ತಾನೆ ನಾನ್ ವಾಲ್ ಮಾರಿಯಾಗೆ ವಾಪಸ್ ಹೋಗ್ತೀನಿ ಅಂತ. ಆರ್ಮಿನ್ ಹೇಳ್ತಾನೆ ಜೋಕ್ ಮಾಡ್ಬೇಡ. ಬಟ್ ಯಾರೇನ್ ಮತ್ತೆ ರೇಗಾಡ್ತಾನೆ ನಾನ್ ತಮಾಷೆ ಮಾಡ್ತಾ ಇಲ್ಲ, ನಾನ್ ಎಲ್ಲ ಟೈಟನ್ಸ್ ಗಳನ್ನ ಮುಗಿಸ್ಬಿಡ್ತೀನಿ ಹಂಗೆ ಹಿಂಗೆ ಅಂತ. ಆರೆನ್ ಆರ್ಮಿನ್ ಹತ್ರ ಜಗಳ ಮಾಡ್ತಾ ಇದ್ದಾನೆ. ಮತ್ತೆ ಮಿಕಾಸ ಬಂದು ಆರೆನ್ಗೆ ಪಂಚ್ ಮಾಡ್ತಾಳೆ. ಮಿಕಾಸ ಬಂದು ಆರೆನ್ ನ ಬಾಯಿಗೆ ಬ್ರೆಡ್ ತುರುಕ್ತಾಳೆ. ಇಂತ ಹುಡುಗಿನಂತೂ ನಾನು ಡಿಸರ್ವ್ ಮಾಡ್ತೀನಿ ಗುರು. ಬಟ್ ಬ್ರೋ ಮಿಕಾಸ್ ಅಂತೂ ಮೈನರ್ ಅಲ್ವಾ? ಪರವಾಗಿಲ್ಲ ಬ್ರೋ, ನಾನು ಕೂಡ ಮೈನರೇ. ಸೊ ಸ್ವಲ್ಪ ದಿನಗಳ ನಂತರ ಮಾರಿಯಾದಿಂದ ಬಂದಿರೋ ರೆಫ್ಯೂಜಿಗಳನ್ನ ಫಾರ್ಮಿಂಗ್ ಗೋಸ್ಕರ ಕಳಿಸ್ತಾರೆ. ಬಿಕಾಸ್ ಫುಡ್ ಶಾರ್ಟೇಜ್ ಆಗಿತ್ತು. ಆದ್ರೆ ಶಾರ್ಟೇಜ್ ಕಡಿಮೆನೆ ಆಗ್ಲಿಲ್ಲ. ಸೊ ಗವರ್ಮೆಂಟ್ 2,50,000 ಜನರನ್ನ ವಾಲ್ಮಾರಿಯಾಗೆ ಮತ್ತೆ ಕಳಿಸ್ತು ಫಾರ್ಮಿಂಗ್ ಮಾಡೋಕೆ. ಆದ್ರೆ ಅದ್ರಲ್ಲಿ 100 ಜನ ಮಾತ್ರ ಬದುಕುಳಿದ್ರು. ಫುಡ್ ಶಾರ್ಟೇಜ್ ಅಂತೂ ಹೋಯ್ತು. ಆದ್ರೆ ಯಾವ ಬೆಲೆಗೆ? ಲಕ್ಷಾಂತರ ಜನರ ಪ್ರಾಣದ ಬದಲಾಗಿ. ಮತ್ತೆ ಆರ್ಮಿನ್ ತನ್ನ ಅಂಕಲ್ ಕೂಡ ಕಳ್ಕೊಂಡ್ಬಿಟ್ಟ ಆ ಇನ್ಸಿಡೆಂಟ್ ನಿಂದಾಗಿ. ಅರೆನ್ ಹೇಳ್ತಾನೆ ಇವೆಲ್ಲ ಟೈಟನ್ ಗಳಿಂದ ಆಗಿತ್ತು, ನಾವು ಅವರ ವಿರುದ್ಧ ಹೋರಾಡ್ಬೇಕು. ಅರೆನ್ ಹೇಳ್ತಾನೆ ನಾವೆಲ್ಲ ಒಟ್ಟಿಗೆ ಈ ಕೆಲಸನ ಮಾಡಬಹುದು. ನಾನ್ ಸರ್ವೆ ಕಾಪ್ಸ್ ನ ಜಾಯ್ನ್ ಆಗ್ತೀನಿ ಮತ್ತೆ ನಮ್ಮ ಜಗತ್ತನ್ನ ಆ ಕ್ರೂರ ಟೈಟನ್ ಗಳಿಂದ ರಕ್ಷಿಸಬಹುದು ಅಂತ. ಸೊ ಆರ್ಮಿನ್ ಕೈ ಜೋಡಿಸ್ತಾನೆ. ಅಂಡ್ ಮಿಕಾಸಾಗೂ ಅರೆನ್ ಬಿಡೋಕಾಗಲ್ಲ. ಅದಕ್ಕೆ ಅವಳು ಕೂಡ ಒಪ್ಕೊಳ್ತಾಳೆ. ಅಂಡ್ ಬೆಳಿಗ್ಗೆ ಆಗುತ್ತೆ. 1 ವರ್ಷ ಆಲ್ರೆಡಿ ಕಳೆದಿದೆ. ಮತ್ತೆ ಸರ್ವೆ ಕಾಪ್ಸ್ ಗೆ ಭರ್ತಿ ಅಂಡ್ ತರಬೇತಿ ಸ್ಟಾರ್ಟ್ ಆಗಿದೆ. ಎಲ್ಲ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇಲ್ಲೇ ಇದ್ದಾರೆ. ಅರೆನ್ ಕೂಡ ಜೋಶ್ ಅಲ್ಲಿ ಇದ್ದಾನೆ. ಮತ್ತೆ ಇವನು ಕೀತ್ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ರಲ್ಲ ಅವನೇ. ಬಟ್ ಅವರು ಇವಾಗ ಪಾರ್ಟಿಸಿಪೇಟ್ ಮಾಡಿದವರನ್ನ ಚೆಕ್ ಮಾಡ್ತಾ ಇದ್ದಾರೆ. ಯಾರು ಹೊಸದಾಗಿ ಜಾಯ್ನ್ ಆಗಿದಾರೋ ಅವರನ್ನ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಾರೆ. ಮತ್ತೆ ಯಾರು ಎಲ್ಲ ಕಳ್ಕೊಂಡು ಬಂದಿದಾರೋ ಅವರನ್ನ ಹಾಗೆ ಬಿಡ್ತಾ ಇದ್ದಾರೆ. ಎಲ್ಲ ಕಳ್ಕೊಂಡಿದ್ದಾರೆ ಅಂದ್ಮೇಲೆ ಚೆಕ್ ಮಾಡೋದೇನಿದೆ. ಮತ್ತೆ ಇಲ್ಲಿ ಶಾಶಾ ಬ್ಲೌಸ್ ಅನ್ನೋಳು ಎನ್ಕ್ವೈರಿ ಮಧ್ಯ ಪೊಟ್ಯಾಟೋನ ತಿಂತಾ ಇದ್ಲು. ಸೊ ಕೀತ್ ಹತ್ರ ಬಂದು ಅವಳಿಗೆ ಬೈತಾನೆ. ಬಟ್ ಅವಳು ಅವ್ರಿಗೂ ಕೂಡ ಅರ್ಧ ಪೊಟ್ಯಾಟೋ ಕೊಡ್ತಾಳೆ. ಅಂಡ್ ಅವಳಿಗೆ ಪನಿಷ್ಮೆಂಟ್ ಸಿಗುತ್ತೆ, ಬಿದ್ದೋಗೋವರೆಗೂ ಓಡೋದು ಅಂತ. ಮತ್ತೆ ಸಾಯಂಕಾಲ ಬೇರೆ ಆಗಿದೆ. ಇಲ್ಲಿ ಅದೇ ಗ್ಯಾಪ್ ಅಲ್ಲಿ ಅರೆನ್ಗೆ ತುಂಬಾ ಫ್ರೆಂಡ್ಸ್ ಕೂಡ ಆಗಿದ್ದಾರೆ. ಮತ್ತೆ ಇರೋರೆಲ್ಲ ಕೇಳ್ತಾ ಇದ್ದಾರೆ ಆ ಟೈಟನ್ ಗಳು ಹೇಗಿದ್ರು. ಅಂಡ್ ಅರೆನ್ ಅದೇ ಕತೆ ಹೇಳ್ಕೊಳ್ತಾ ಇದ್ದಾನೆ. ಬಟ್ ಅವನ್ಗೆ ಅಮ್ಮನ್ ನೆನಪಾಗುತ್ತೆ. ಆದ್ರೆ ಅವ್ನ್ ಹೇಳ್ತಾನೆ ಒಂದ್ ವೇಳೆ ನಾವು ಸರ್ವೆ ಕಾಪ್ಸ್ ನ ಜಾಯ್ನ್ ಆದ್ರೆ ಆ ಟೈಟನ್ ಗಳನ್ನ ಪುಡಿ ಮಾಡಬಹುದು ಅಂತ, ನಾವು ಹೋರಾಡಬಹುದು ಅಂತ. ಬಟ್ ಇಲ್ಲಿ ಒಬ್ಬ ಹೇಳ್ತಾನೆ ನೀನ್ ಸರ್ವೆ ಕಾಪ್ಸ್ ನ ಜಾಯ್ನ್ ಆಗ್ತೀಯಾ? ನಿಜವಾಗ್ಲೂ? ಇವನ ಹೆಸರು ಜೀನ್ ಕ್ರಿಸ್ಟಿನ್ ಅಂತ. ಮತ್ತೆ ಇವನು ಮಿಲಿಟರಿ ಪೊಲೀಸ್ ಬ್ರಿಗೇಡ್ ನ ಜಾಯ್ನ್ ಆಗ್ಬೇಕಂತ ಇದ್ದಾನೆ, ಸರ್ವೆ ಕಾಪ್ಸ್ ನ ಅಲ್ಲ. ಇವನ್ ಹೇಳ್ತಾನೆ ನೀನ್ ಹೊರಗಿಂದ ಧೈರ್ಯ ತೋರಿಸ್ತಾ ಇದೀಯಾ ಬಟ್ ಒಳಗಡೆ ಹೆದರ್ಕೊಂಡಿದ್ಯಾ ಅಂತ. ಮತ್ತೆ ಎರೆನ್ಗೂ ಕೋಪ ಬರುತ್ತೆ. ಆದ್ರೆ ಬೆಲ್ ರಿಂಗ್ ಆಯ್ತು ಹೊರಗಡೆ. ಮತ್ತೆ ಇವರಿಬ್ರು ಕೈ ಜೋಡಿಸ್ತಾರೆ ಸುಮ್ನೆ ಜಗಳ ಆಡೋದು ಯಾಕೆ ಅಂತ. ಅಂಡಲ್ಗೆ ಜೀನ್ ಮಿಕಾಸನ್ನ ನೋಡ್ತಾನೆ. ಜೀನ್ ಅಂತೂ ಒಂದೇ ಸಲ ಇಂಪ್ರೆಸ್ ಆಗೋದ. ಮತ್ತೆ ಅವನ್ ಹೇಳ್ತಾನೆ ನಿನ್ ಕೂದ್ಲು ಚೆನ್ನಾಗಿದೆ ಅಂತ. ಮತ್ತೆ ಅವಳು ಥ್ಯಾಂಕ್ ಯು ಅಂತ ಅಲ್ಲಿಂದ ಹೊರಗಡೆ ಹೋಗ್ತಾಳೆ. ಇಲ್ಲಿ ಅರೆನ್ ಮಿಕಾಸಾಗೆ ಹೇಳ್ತಾನೆ ನಿನ್ ಕೂದ್ಲು ತುಂಬಾ ಉದ್ದ ಇದೆ, ಸ್ವಲ್ಪ ಕಟ್ ಮಾಡ್ಕೊ ಅಂತ, ಟ್ರೈನಿಂಗ್ ನಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ. ಅಂಡ್ ಅವಳು ಹೇಳ್ತಾಳೆ ಹೌದು ನಾನ್ ಕಟ್ ಮಾಡ್ಕೊಳ್ಬೇಕು ಅಂತ. ಪಾಪ ಗುರುಜಿ. ಇಲ್ಲಿ ಫೈನಲಿ ಶಾಶಾ ತನ್ನ ಪನಿಷ್ಮೆಂಟ್ ನ ಮುಗಿಸ್ಕೊಂಡ್ಲು. ಆದ್ರೆ ಸುಸ್ತಾಗಿದ್ದಾಳೆ ತುಂಬಾನೇ. ಅಲ್ಗೆ ಯಾರೋ ಮುಂದಿನ ಬ್ರೆಡ್ ನ ಹಿಡ್ಕೊಂಡು ಬರ್ತಾ ಇದ್ರು. ಮತ್ತೆ ಅವಳು ಸೀದಾ ಜಂಪ್ ಮಾಡ್ಬಿಡ್ತಾಳೆ ಅವಳ ಮೇಲೆ. ಇವಳಂತೂ ದೊಡ್ಡ ತಿಂಡಿ ಪೋತಿ ಗುರು. ಮತ್ತೆ ಇವಳ ಹೆಸರು ಹಿಸ್ಟೋರಿಯಾ ಅಂತ. ಅಂಡ್ ಇವಳೆ ಬ್ರೆಡ್ ನ ಹಿಡ್ಕೊಂಡು ಬಂದಿದ್ದು. ಮತ್ತೆ ನೀರು ಕೂಡ ತಂದಿದ್ಲು ಶಾಶಾಗೋಸ್ಕರ. ಅಂಡ್ ಹಾಗೆ ಶಾಶಾ ಅಲ್ಲೇ ಮಲಗ್ ಬಿಡ್ತಾಳೆ. ಅಂಡ್ ಬೆಳಿಗ್ಗೆ ಆಗುತ್ತೆ. ಮತ್ತೆ ಫಸ್ಟ್ ಸ್ಟೆಪ್ ಏನಂದ್ರೆ ನೀವು ಇಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು. ಕೀತ್ ಹೇಳ್ತಾನೆ ಒಂದ್ ವೇಳೆ ಇದನ್ನ ಮಾಡೋಕೆ ಆಗದೆ ಇದ್ರೆ ನೀವು ಹುಟ್ಟಿದೋ ಕೂಡ ವೇಸ್ಟ್ ಅಂತ ತಿಳ್ಕೊಳ್ಳಿ ಅಂತ. ಮಿಕಾಸ ಮತ್ತೆ ಬಾಕಿ ಎಲ್ಲ ಸ್ಟೂಡೆಂಟ್ಸ್ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಅಂಡ್ ಎರೆನ್ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ. ಬಟ್ ಉಲ್ಟಾ ನೇತಾಡ್ತಾ ಇದ್ದಾನೆ. ಸೊ ಇವಾಗ ರಾತ್ರಿ ಕೂಡ ಟ್ರೈನ್ ಮಾಡ್ತಾ ಇದ್ದಾನೆ. ಬಿಕಾಸ್ ಬ್ಯಾಲೆನ್ಸ್ ಮಾಡ್ಲಿಲ್ಲ ಅಂದ್ರೆ ಆಚೆ ಹಾಕ್ತಾರೆ. ಬಟ್ ಅವನ ಹತ್ರ ಬ್ಯಾಲೆನ್ಸ್ ಮಾಡೋಕೆ ಆಗ್ತಾ ಇಲ್ಲ. ಮತ್ತೆ ಬಾಕಿ ಜನ ಎರೆನ್ ನ ಇವಾಗ ವೇಸ್ಟ್ ಬಾಡಿ ಅಂತ ತಿಳ್ಕೊಂಡಿದ್ದಾರೆ. ನಿನ್ನೆ ಅಷ್ಟೇ ಹೇಳಿದ ಎಲ್ಲ ಟೈಟನ್ ಗಳನ್ನ ಮುಗ್ಸಾಕ್ತೀನಿ ಅಂತ ಡಿಸ್ರೆಸ್ಪೆಕ್ಟ್ ಗುರು. ಎರೆನ್ ಬೇರೆ ಸ್ಟೂಡೆಂಟ್ಸ್ ನ ಹೆಲ್ಪ್ ಕೇಳ್ತಾ ಇದ್ದಾನೆ. ನೀವು ಆ ಗಿಯರ್ ನ ಮೇಲೆ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ಅಂತ. ಆದ್ರೆ ಜೀನ್ ಮತ್ತೆ ಕೋನಿ ಎರೆನ್ ನ ಮೇಲೆ ತಮಾಷೆ ಮಾಡ್ತಾರೆ. ನೀನಂತೂ ಎಲ್ಲ ಟೈಟನ್ ಗಳನ್ನ ಕೊಲ್ಲೋದ್ರಲ್ಲಿದ್ದ ಅಲ್ವಾ ಅಂತ. ಬಟ್ ಅವನ್ಗೆ ಬರ್ಟಾಲ್ಟ್ ಮತ್ತೆ ರೈನರ್ ಅನ್ನೋ 2 ಸ್ಟೂಡೆಂಟ್ಸ್ ಸಿಗ್ತಾರೆ. ಇವರಿಬ್ರು ಕೂಡ ಶಿಗಾನ್ಶಿನ ಡಿಸ್ಟ್ರಿಕ್ಟ್ ಅಂದ್ರೆ ವಾಲ್ಮಾರಿಯಾದಿಂದಾನೇ ಬಂದಿರೋದು. ಇವರು ಕೂಡ ಎಲ್ಲ ಕಳ್ಕೊಂಡಿದ್ದಾರೆ. ಬರ್ಟಾಲ್ಟ್ ಹೇಳ್ತಾನೆ ಅವನು ಪೊಲೀಸ್ ಬ್ರಿಗೇಡ್ ನ ಜಾಯ್ನ್ ಆಗ್ಬೇಕಂತ ಇದ್ದಾನೆ ಅಂತ. ಮತ್ತೆ ರೈನರ್ ತನ್ನ ಹೋಮ್ ಟೌನ್ ಗೆ ಹೋಗ್ಬೇಕಂತ ಇದ್ದಾನೆ, ಅಂದ್ರೆ ಊರಿಗೆ. ಅಂಡ್ ಎರೆನ್ ನ ಗುರಿ ನಿಮ್ಗೆ ಗೊತ್ತೇ ಇದೆ. ಮತ್ತೆ ಚಂದ್ರನ ಬೆಳಕು ಬೀಳುತ್ತೆ. ರೈನರ್ ಹೇಳ್ತಾನೆ ಎರೆನ್ ನೀನ್ ಖಂಡಿತ ಪಾಸ್ ಆಗ್ತೀಯ ಇವತ್ತು, ಆಲ್ ದ ಬೆಸ್ಟ್ ಅಂತ. ಮತ್ತೆ ಬೆಳಿಗ್ಗೆ ಆಗುತ್ತೆ. ಇವಾಗ ಎಲ್ಲ ತಯಾರಾಗಿದೆ. ಎರೆನ್ ಬ್ಯಾಲೆನ್ಸ್ ಮಾಡ್ತಾನೆ ಇಲ್ವಾ ಅಂತ ನೋಡ್ಬೇಕು. ಅಂಡ್ ಅವರು ಗಿಯರ್ ನ ಎತ್ತಾರೆ. ಮತ್ತೆ ಅವನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ. ಬಟ್ ವೇಟ್ ಬಿಟ್ಟ. ಆದ್ರೆ ಕೀತ್ ಏನೋ ನೋಟಿಸ್ ಮಾಡ್ತಾರೆ ಅಂಡ್ ಹೇಳ್ತಾರೆ ಬೆಲ್ಟ್ ನ ಚೇಂಜ್ ಮಾಡಿ ಅಂತ. ಮತ್ತೆ ಚೇಂಜ್ ಮಾಡಿ ನೋಡಿದ್ರೆ ಎರೆನ್ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ ಈಸಿಲಿ. ಕೀತ್ ಹೇಳ್ತಾನೆ ಆಗ ಇರೋ ಗಿಯರ್ ಬೆಲ್ಟ್ ಡ್ಯಾಮೇಜ್ ಆಗಿತ್ತು. ಸೊ ಇದು ವಿಷಯ. ಎರೆನ್ ಡ್ಯಾಮೇಜ್ ಆಗಿರೋ ಗಿಯರ್ ನಲ್ಲೇ ಬ್ಯಾಲೆನ್ಸ್ ಮಾಡಿದ್ದ ಆಲ್ಮೋಸ್ಟ್. ಮತ್ತೆ ಕೀತ್ ಹೇಳ್ತಾನೆ ನೀನ್ ಪಾಸ್ ಆದೆ ಅಂತ. ಫೈನಲಿ ಎಲ್ಲರಿಗೂ ಖುಷಿ ಆಗುತ್ತೆ. ನಾಯ್ಸ್. ಕೀತ್ ಮನ್ಸಲ್ಲೇ ಅನ್ಕೊಳ್ತಾನೆ ಗ್ರೀಶಾ ಅಂತೂ ನಿನ್ನ ಮಗ ಇವತ್ತು ಒಬ್ಬ ಸೋಲ್ಜರ್ ಆಗಿದ್ದಾನೆ ಅಂತ. ಮತ್ತೆ ಹೀಗೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಇವರೆಲ್ಲ ಓಡಿಯಂ ಗಿಯರ್ ಅನ್ನೋ ಡಿವೈಸ್ ನಿಂದ ಮರದಿಂದ ಮರಕ್ಕೆ ಗ್ರಾಪಲ್ ಮಾಡಿ ಜಿಗಿದು ಆಪರೇಟ್ ಮಾಡ್ತಾರೆ. ಇದರಿಂದಾನೇ ಅವರು ಟೈಟನ್ ಗಳ ವಿರುದ್ಧ ಹೋರಾಡೋದು. ಇಸವಿ 850. 2 ವರ್ಷ ಕಳೆದಿದೆ. ಸರ್ವೆ ಕಾಪ್ಸ್ ನ ಟ್ರೈನಿಂಗ್ ನಡೀತಾನೆ ಇದೆ. ಇವನು ರೈನರ್ ಬ್ರೌನ್. ನಮಗೆ ಮೊದಲೇ ಗೊತ್ತು ರೈನರ್ ನ ಬಾಡಿ ಮತ್ತೆ ಮೆಂಟಲ್ ಸ್ಟ್ರೆಂತ್ ಸ್ಟ್ರಾಂಗ್ ಇದೆ. ಅಂಡ್ ಅವನ ಟೀಮ್ ಮೇಟ್ಸ್ ಕಾಮ್ರೇಡ್ಸ್ ಕೂಡ ಅವನನ್ನ ನಂಬ್ತಾರೆ. ಇವನು ಆರ್ಮಿನ್ ಆರ್ಲೆಟ್.
ಅಷ್ಟು ತಾಕತ್ತಿಲ್ಲ ಬಟ್ ತಲೆ ಜಾಸ್ತಿ ಓಡುತ್ತೆ. ಇವಳು ಆನಿ ಲಿಯೋನ್ ಹಾರ್ಟ್ ಸರಿಯಾಗಿ ಕೂಯ್ತಾಳೆ, ಐ ಮೀನ್ ಸ್ಟ್ರೆಂತ್ ಇದೆ ಬಟ್ ತುಂಬಾನೇ ಇಂಟ್ರೋವರ್ಟ್ ಆಗಿರೋದ್ರಿಂದ ಜನರ ಜೊತೆ ಬೆರೆಯೋದಿಲ್ಲ, ಸೊ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇವನು ಬರ್ಟಾಲ್ಟ್ ಹೂವರ್ ಪೊಟೆನ್ಶಿಯಲ್ ಇದೆ ಇವನಲ್ಲಿ ಬಟ್ ಸೀರಿಯಸ್ನೆಸ್ ಇಲ್ಲ. ಮತ್ತೆ ಇವನು ಜೀನ್ ಕ್ರಿಸ್ಟಿನ್ ಓಡಿಯಂ ಗಿಯರ್ ನ ಸರಿಯಾಗಿ ಆಪರೇಟ್ ಮಾಡ್ತಾನೆ ಬಟ್ ಮಿಕಾಸಾಗೆ ಕಾಳಾಗ್ತಾ ಇರ್ತಾನೆ ಆಗಾಗ. ಇವಳು ಶಾಶಾ ಬ್ಲೌಸ್ ತಿನ್ನೋ ಜಾಸ್ತಿ. ಮತ್ತೆ ಇವನು ಕೋನಿ ಸ್ಪ್ರಿಂಗರ್ ಓಡಿಯಂ ಗಿಯರ್ ನ ಆಪರೇಟ್ ಮಾಡ್ತಾನೆ ಬಟ್ ಸ್ಪೀಡ್ ಸ್ವಲ್ಪ ಕಡಿಮೆ ಇದೆ. ಅಂಡ್ ಇವಳು ಮಿಕಾಸಾ ಎಕ್ಕರ್ ಮ್ಯಾನ್ ಎಲ್ಲ ಆಸ್ಪೆಕ್ಟ್ ನಲ್ಲೂ ಟಾಪ್ ನಾಚ್ ಮತ್ತೆ ಪ್ರೊಫಿಷಿಯಂಟ್. ಅಂಡ್ ಇವನು ಎರನ್ ಯೀಗರ್ ನಮ್ಮ ಮೇನ್ ಕ್ಯಾರೆಕ್ಟರ್. ಟ್ಯಾಲೆಂಟ್ ಏನು ಇಲ್ಲ ಬಟ್ ಎಫರ್ಟ್ಸ್ ಹಾಕ್ತಾ ಇದ್ದಾನೆ, ಸ್ವಲ್ಪ ಮಾತಾಡ್ತಾನೆ ಬಟ್ ಓಕೆ ಪರವಾಗಿಲ್ಲ. ಮತ್ತೆ ಓಡಿಯಂ ಗಿಯರ್ ನ ಟ್ರೈನಿಂಗ್ ಆದ ನಂತರ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ಅಂದ್ರೆ ಫೈಟಿಂಗ್ ಸ್ಕಿಲ್ಸ್ ನ ಕೂಡ ಇಂಪ್ರೂವ್ ಮಾಡಬೇಕು ಬಿಕಾಸ್ ಇವರೆಲ್ಲ ಸೋಲ್ಜರ್ಸ್ ಆಗ್ತಾ ಇದ್ದಾರೆ. ಸೊ ಇಷ್ಟಂತೂ ಗೊತ್ತಿರಲೇಬೇಕು ಗಾಯ್ಸ್. ಎರನ್ ಕೇಳ್ತಾನೆ ಕೈಯಿಂದ ಫೈಟ್ ಮಾಡಿ ಏನ್ ಪ್ರಯೋಜನ ಟೈಟನ್ ನ ವಿರುದ್ಧ, ಬಟ್ ರೈನರ್ ಹೇಳ್ತಾನೆ ಒಬ್ಬ ಸೋಲ್ಜರ್ ಆಗಿ ನಾವು ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ನ ಮತ್ತೆ ಓಡಿಯಂ ಗಿಯರ್ ನ ಕೂಡ ಕಲ್ತಿರ್ಬೇಕಾಗತ್ತೆ, ಇದು ನಮ್ಮ ಕರ್ತವ್ಯ ಅಂತ. ಅಂಡ್ ಅಲ್ಲೇ ಆನಿ ಲಿಯೋನ್ ಹಾರ್ಟ್ ಬರ್ತಾಳೆ. ರೈನರ್ ಎರನ್ ಗೆ ಹೇಳ್ತಾನೆ ನಾವು ನಮ್ಮ ತಾಕತ್ನ ತೋರ್ಸೋಣ ಅಂತ. ಮತ್ತೆ ರೈನರ್ ಆನಿಗೆ ಚಾಲೆಂಜ್ ಮಾಡ್ತಾನೆ ಫೈಟ್ ಗೆ ಬಟ್ ಅವನು ಎರನ್ ನ ಮುಂದೆ ಕಳಿಸ್ತಾನೆ. ಮತ್ತೆ ಎರನ್ ಸೀದಾ ಅಟ್ಯಾಕ್ ಮಾಡ್ತಾನೆ ಬಟ್ ಅವಳು ಕಿಕ್ ಕೊಡ್ತಾಳೆ ಸರಿಯಾಗಿ. ಎರನ್ ಅಂತೂ ಪದೇ ಪದೇ ಸೋತೋದ. ಅಂಡ್ ಇವಾಗ ರೈನರ್ ನ ಸರದಿ ಮತ್ತೆ ಅವನು ಕೂಡ ಸೋತೋದ. ಆನಿ ಹೇಳ್ತಾಳೆ ನೀವು ಎಷ್ಟೇ ಟ್ರೈನ್ ಮಾಡಿದ್ರು ಕೂಡ ಟೈಟನ್ ಗಳ ವಿರುದ್ಧ ನೀವು ಹೋರಾಡೋಕೆ ಆಗಲ್ಲ, ಇವರೆಲ್ಲ ಟೈಟನ್ ಗಳಿಂದ ಓಡೋಕ್ಕೋಸ್ಕರನೇ ಕಲಿತಾ ಇರೋದು ಅನ್ಸುತ್ತೆ, ಈ ಜಗತ್ತು ಅರ್ಥಹೀನ ಅಂತ. ಮತ್ತೆ ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ. ಅಂಡ್ ಹಾಗೆ ಟ್ರೈನಿಂಗ್ ಮುಗ್ದಿರುತ್ತೆ, ರಾತ್ರಿ ಆಗಿರುತ್ತೆ. ಮತ್ತೆ ಎಲ್ಲ ಡಿನ್ನರ್ ಗೆ ಬಂದಿರ್ತಾರೆ. ಅಲ್ಲೇ ಜೀನ್ ತನ್ನ ಫ್ರೆಂಡ್ ನ ಜೊತೆ ಮಾತಾಡ್ತಾ ಇರ್ತಾನೆ. ಸರ್ವೆ ಕಾಪ್ಸ್ ನ ಎಲ್ಲರ ಹತ್ರ ಜಾಯ್ನ್ ಆಗೋಕೆ ಆಗಲ್ಲ, ಸುಮ್ನೆ ಪೊಲೀಸ್ ಬ್ರಿಗೇಡ್ ನ ಜಾಯ್ನ್ ಆಗೋದು ಒಳ್ಳೇದು ಅಂತ. ಗೋಡೆಗಳಲ್ಲಿ ಜೀವನ ಚೆನ್ನಾಗಿರುತ್ತೆ. ಆದ್ರೆ ಎರನ್ ಹೇಳ್ತಾನೆ 5 ವರ್ಷದ ಹಿಂದೆ ಅದೇ ಗೋಡೆನ ಒಡೆದು ಟೈಟನ್ ಗಳು ಬಂದಿದ್ವು, ಗೋಡೆಗಳ ಒಳಗೆ ನುಗ್ಗಿದ್ವು. ನಿಮ್ಗೆ ಅನ್ಸುತ್ತಾ ನೀವು ಸೇಫ್ ಆಗಿದ್ದೀರಾ ಅಂತ? ನಾವು ನಮ್ಮ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ತಾ ಇದೀವಿ. ಯಾಕಂದ್ರೆ ಟೈಟನ್ ಗಳಿಂದ ದೂರ ಇರ್ಬೋದು ಅಂತ, ಅವ್ರನ್ನ ಸೋಲ್ಸೋಕಾಗುತ್ತೆ ನಮ್ಮ ಹತ್ರ ಅಂತ. ಜೀನ್ ಹೇಳ್ತಾನೆ ಟೈಟನ್ ಗಳನ್ನ ಸೋಲ್ಸೋದ್ ಯಾಕೆ, ಸುಮ್ನೆ ಆರಾಮಾಗಿ ಗೋಡೆಗಳಲ್ಲಿ ಜೀವನ ನಡೆಸಬಹುದು ಅಂತ. ಮತ್ತೆ ಇವರಿಬ್ರು ಮಧ್ಯ ಮತ್ತೆ ಜಗಳ ಸ್ಟಾರ್ಟ್ ಆಗತ್ತೆ. ಗುರು ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಏನೋ ಬೇಕು ನಿನಗೆ, ಏನೋ ಬೇಕು. ಅರೆನ್ಗೇನು ರಿಯಲೈಸ್ ಆಯ್ತು ಜೀನ್ ತನ್ನ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ತಾ ಇಲ್ಲ ಬಟ್ ಅರೆನ್ ಬದಲಾಗಿದ್ದಾನೆ. ಸೊ ಅವನು ಜೀನ್ಗೆ ಕಿಕ್ ಕೊಡ್ತಾನೆ ಆನಿ ಕಿಕ್ ಮಾಡಿರೋ ಸ್ಟೈಲ್ ನಲ್ಲಿ. ಇದನ್ನ ಆನಿ ಕೂಡ ನೋಟಿಸ್ ಮಾಡ್ತಾಳೆ. ಅರೆನ್ ನಿಜವಾಗ್ಲೂ ಬೇಗ ಕಲಿತಾ ಇದ್ದಾನೆ. ಅಲ್ಗೆ ಕೀತ್ ಬಂದ್ಬಿಟ್ರು ಬಾಗ್ಲು ತೆಗ್ದು. ಅವ್ರು ಹೇಳ್ತಾರೆ ಇಲ್ಲೇನೋ ಸೌಂಡ್ ಕೇಳಿಸ್ತು, ಏನ್ ಗನ್ನದಾರಿ ಕೆಲಸ ಮಾಡ್ತಿದ್ದೀರಾ ಅಂತ. ಬಟ್ ಮಿಕಾಸಾ ಏನೋ ಒಂದ್ ಹೇಳಿ ಕಳಿಸ್ಬಿಡ್ತಾಳೆ ಅವ್ರನ್ನ. ಸೊ 218 ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಆಗಿದ್ದಾರೆ ಮುಂದೆ ಹೋಗೋಕೆ. ಮತ್ತೆ ಅವ್ರಿಗೆ 3 ಆಪ್ಷನ್ಸ್ ಇದೆ. ಫಸ್ಟ್ ಗ್ಯಾರಿಸನ್, ಈ ಬ್ಯಾಚ್ ವಾಲ್ಸ್ ನ ಮೇಲೆ ಕ್ಯಾನನ್ಸ್ ನ ಅಂದ್ರೆ ಸಿಡಿಮದ್ದುಗಳನ್ನ ನೋಡ್ಕೊಳ್ತಾರೆ ಮತ್ತೆ ಊರನ್ನ ರಕ್ಷಣೆ ಮಾಡ್ತಾರೆ. ಸೆಕೆಂಡ್ ಸರ್ವೆ ಕಾರ್ಪ್ಸ್, ಈ ಬ್ಯಾಚ್ ಗೋಡೆಯ ಹೊರಗಡೆ ಟೈಟನ್ ಗಳ ಹತ್ರ ಹೋಗುತ್ತೆ ಮತ್ತೆ ಇನ್ಫಾರ್ಮೇಶನ್ಸ್ ನ ಕಲೆಕ್ಟ್ ಮಾಡುತ್ತೆ ಮಾನವೀಯತೆಗೋಸ್ಕರ, ಟೈಟನ್ ಗಳ ವಿರುದ್ಧ ಹೋರಾಡೋಕೆ. ಅಂಡ್ ಮೂರನೇದು ಮಿಲಿಟರಿ ಪೊಲೀಸ್ ಬ್ರಿಗೇಡ್, ಇದು ಪೊಲೀಸ್ ತರನೇ ಗವರ್ಮೆಂಟ್ ಮಾಡಿರೋ ಆರ್ಡರ್ಸ್ ನ ಮತ್ತೆ ಸಿಟಿಸನ್ಸ್ ನ ನೋಡ್ಕೊಳ್ಳುತ್ತೆ. ಮತ್ತೆ ಬರೀ ಟಾಪ್ 10 ಕ್ಯಾಂಡಿಡೇಟ್ಸ್ ಮಾತ್ರ ಪೊಲೀಸ್ ಬ್ರಿಗೇಡ್ ನ ಜಾಯ್ನ್ ಆಗಬಹುದು. ಅಂಡ್ ಹಾಗೆ ರಾತ್ರಿ ಆಗುತ್ತೆ. ಮತ್ತೆ ಅಲ್ಲಿರೋರೆಲ್ಲ ಕೇಳ್ತಾ ಇದಾರೆ ನೀವು ಪೊಲೀಸ್ ಬ್ರಿಗೇಡ್ ನ ಜಾಯ್ನ್ ಆಗದೆ ಸರ್ವೆ ಕಾಪ್ಸ್ ನ ಯಾಕೆ ಜಾಯ್ನ್ ಆಗ್ತಾ ಇದಾರೆ ಅಂತ. ಅಂಡ್ ಹಾಗೆ ಜೀನ್ ಗೆ ಅರೆನ್ ಗಿಂತ ಕಡಿಮೆ ರ್ಯಾಂಕ್ ಬಂದಿದೆ, ಅದಕ್ಕೆ ಜೀನ್ ಇನ್ನು ಡಿಪ್ರೆಷನ್ ಅಲ್ಲಿ ಇದ್ದಾನೆ. ಅರೆನ್ ಹೇಳ್ತಾನೆ ನನ್ನ ಗುರಿ ಟೈಟನ್ ಗಳ ವಿರುದ್ಧ ಹೋರಾಡೋದು. ಆದ್ರೆ ಥಾಮಸ್ ಅನ್ನೋನು ಹೇಳ್ತಾನೆ ಆಗಲ್ಲ, ಯಾಕಂದ್ರೆ ನಿನ್ಗೆ ಗೊತ್ತಿದೆ ಸಾವಿರಾರು ಜನ ಸತ್ತಿದ್ದಾರೆ, ಮನುಷ್ಯರು ಯಾವತ್ತೂ ಟೈಟನ್ ಗಳ ವಿರುದ್ಧ ಗೆಲ್ಲೋಕೆ ಆಗಲ್ಲ ಅಂತ. ಆದ್ರೆ ಅರೆನ್ ಹೇಳ್ತಾನೆ ನೀನ್ ಗೆಲ್ಲಲ್ಲ ಅಂತ ಪ್ರಯತ್ನನೇ ಮಾಡಲ್ವಾ, ಇಷ್ಟು ವರ್ಷಗಳಿಂದ ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು, ನಮ್ಗೋಸ್ಕರ ಹೋರಾಡಿದ್ರು, ಮತ್ತೆ ಇಲ್ಲಿವರೆಗೂ ನಮ್ಗೆ ಸಿಕ್ಕಿರೋ ಇನ್ಫಾರ್ಮೇಶನ್ಸ್ ನ ಹಾಗೆ ಹಾಳಾಗೋಗ್ಬಿಡೋಕಾಗತ್ತಾ? ಇಲ್ಲ, ನಾನಂತೂ ಅವರೆಲ್ಲರನ್ನು ಮುಗ್ಸಾಕ್ತೀನಿ ಅಂತ. ಮತ್ತೆ ಎರನ್ ಹೊರಗಡೆ ಬರ್ತಾನೆ. ಹಾಗೆ ಮಿಕಾಸಾ ಅಂಡ್ ಅರ್ಮಿನ್ ಕೂಡ ಹೊರಗಡೆ ಬರ್ತಾರೆ. ಅವ್ರು ಹೇಳ್ತಾರೆ ನಾವು ಕೂಡ ಸರ್ವೆ ಕಾಪ್ಸ್ ನ ಜಾಯ್ನ್ ಆಗ್ತೀವಿ ಅಂತ. ಮಿಕಾಸಾ ಹೇಳ್ತಾಳೆ ನಾನು ನನ್ನ ಉಳಿದಿರೋ ಪರಿವಾರನ ಕೂಡ ಕಳ್ಕೊಳಕ್ ಆಗಲ್ಲ ಅಂತ. ಅಂದ್ರೆ ಎರನ್ ನ ಇವರೆಲ್ಲರೂ ಒಬ್ರನ್ನೊಬ್ರನ್ನ ಎಷ್ಟು ಪ್ರೀತಿಸ್ತಾರೆ ಗಾಯ್ಸ್. ಮತ್ತೆ ಹಾಗೆ ಬೆಳಿಗ್ಗೆ ಆಗುತ್ತೆ. ಈಗಿನ ಸರ್ವೆ ಕಾಪ್ಸ್ ಮಿಷನ್ ನ ಮುಗಿಸಿ ಬಂದಿದ್ದಾರೆ. ಇವರು ಕಮಾಂಡರ್ ಎರ್ವಿನ್, ಇವನು ಲೇವಾಯ್ ಎಕ್ಕರ್ ಮ್ಯಾನ್. ಮಿಕಾಸಾ ಎಕ್ಕರ್ ಮ್ಯಾನ್ ಕೂಡ ಇದ್ದಾಳೆ ಮತ್ತೆ ಲೇವಾಯ್ ಎಕ್ಕರ್ ಮ್ಯಾನ್ ಕೂಡ ಇದ್ದಾನೆ. ಎಕ್ಕರ್ ಮ್ಯಾನ್ ಒಂದು ಸರ್ನೇಮ್ ನ ತರ ನಿಮ್ಗೆ ಮುಂದಿನ ಎಪಿಸೋಡ್ಸ್ ಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇವಳು ಹಾಂಜೆ ಝೋ, 3 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ಅಂಡ್ ಅಲ್ಗೆ ಹ್ಯಾನ್ಸ್ ಕೂಡ ಬಂದು ಎರನ್ ನ ಮೀಟ್ ಆಗ್ತಾನೆ. ಮತ್ತೆ ಕ್ಯಾಂಡಿಡೇಟ್ಸ್ ಗೆ ಕೊಟ್ಟಿರೋ ಫಸ್ಟ್ ಡೇ ಮಿಷನ್ ಏನಂದ್ರೆ ವಾಲ್ಸ್ ನ ಮೇಲಿರೋ ಕ್ಯಾನನ್ಸ್ ನ ನೋಡ್ಕೊಳ್ಳೋದು. ಮತ್ತೆ ಕೋನಿ ಸ್ಪ್ರಿಂಗರ್ ಹಾಗೆ ಬಾಕಿ ಜನ ಸರ್ವೆ ಕಾಪ್ಸ್ ನ ಜಾಯ್ನ್ ಆಗೋಕೆ ತಯಾರಿದ್ದಾರೆ. ನಿನ್ನೆ ಎರನ್ ಮಾಡಿರೋ ಸ್ಪೀಚ್ ನ ಕೇಳಿ ಎರನ್ ಅಂತೂ ಜನರನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾನೆ ಗುರು, ಮೋಟಿವೇಟರ್ ಇವನು. ಆದ್ರೆ ವೇಟ್ ಬರ್ಟಾಲ್ಟ್ ಎಲ್ಲಿದ್ದಾನೆ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅಂಡ್ ಎರನ್ಗೂ ತುಂಬಾನೇ ಖುಷಿ ಆಗುತ್ತೆ. ಅವನು ವಾಲ್ ನ ಮೇಲೆ ನಿಂತ್ಕೊಂಡು ಟೌನ್ ನ ನೋಡ್ತಾ ಇದ್ದಾನೆ. ಅವನು ಮನ್ಸಲ್ಲಿ ಅನ್ಕೊಳ್ತಾನೆ ಮಾನವೀಯತೆ ಶಕ್ತಿ ಪಡ್ಕೊಳ್ತಾ ಇದೆ, ನಮ್ಮ ಘನತೆ ಮತ್ತೆ ಶಕ್ತಿ ಜಾಸ್ತಿ ಆಗ್ತಾ ಇದೆ, ನಾವು ಗೆಲ್ಬಹುದು ಅಂತ. ಮಾನವೀಯತೆಯ ಗೆಲುವು ಇವತ್ತಿಂದ ಶುರುವಾಗುತ್ತೆ.
ಆದ್ರೆ ಹಿಂದ್ಗಡೆ ಕೊಲೋಸಲ್ ಟೈಟನ್ ಮತ್ತೆ ಬಂತು. ಇದು ಅದೇ ಟೈಟನ್ ಸ್ಟಾರ್ಟಿಂಗ್ ನಲ್ಲಿ ಬಂದಿತ್ತು. ಹಾಗೆ ಆ ಟೈಟನ್ ಕೊಟ್ಟಿರೋ ಒಂದೇ ಕಿಕ್ ಗೆ ಎಲ್ಲ ಹಾರೋದ್ರು. ಎಲ್ಲ ಕ್ಯಾನನ್ಸ್ ಗಾಳಿಯಿಂದ ಹಾರೋಯ್ತು. ಅಷ್ಟು ಬಿರುಗಾಳಿ ಬಂತು. ಆದ್ರೆ ಕ್ಯಾಂಡಿಡೇಟ್ಸ್ ಎಲ್ಲ ಓಡಿಯಂ ಗಿಯರ್ ಇಂದ ಬದುಕುಳಿದ್ರು. ಎರೆನ್ ಇದನ್ನ ನೋಡ್ತಾನೆ ಇದ್ದಾನೆ. ಮತ್ತೆ ವಾಲ್ ಕೂಡ ಹೋಲ್ ಆಗಿದೆ. ಎರೆನ್ ಗೆ ನೆನ್ಪಾಗುತ್ತೆ ಆ ದಿನ ಏನೇನ್ ನಡೆದಿತ್ತು ಅಂತ. ಎರೆನ್ ಕೂಗ್ತಾನೆ, ಕೇಳಿ ಎಲ್ಲ, ಟಾರ್ಗೆಟ್ ನಮ್ಮ ಮುಂದೆ ಇದೆ, ಅಟ್ಯಾಕ್ ಅಂತ. ಅಂಡ್ ಎರೆನ್ ಹಾರಿ ಮುಂದೆ ಬರ್ತಾನೆ. ಲಾಂಗ್ ಟೈಮ್ ನೋ ಸಿ ಟೈಟನ್ ಅಂತ ಹೇಳ್ತಾನೆ. ಮತ್ತೆ ಗಾಯ್ಸ್, ಇಲ್ಲಿಗೆ ಎಪಿಸೋಡ್ 1 ಮುಗಿಯುತ್ತೆ. ಈ ಸೀರೀಸ್ ಗೆ ಇನ್ನೂ ಎಪಿಸೋಡ್ಸ್ ಇದೆ. ಮತ್ತೆ ಒಂದ್ ವೇಳೆ ನೀವು ಕಮೆಂಟ್ಸ್ ಮಾಡಿದ್ರೆ ಅಂಡ್ ಹಾಗೆ ವಿಡಿಯೋಗೆ ಲೈಕ್ ಕೊಟ್ರೆ ಪಕ್ಕ 2ನೇ ಎಪಿಸೋಡ್ ಕೂಡ ಬರುತ್ತೆ. ನಿಮ್ಗೆ ಸ್ಟೋರಿ ಹೇಗನ್ಸು ಅಂತಾನು ಕಮೆಂಟ್ ಮಾಡಿ. ಅಂಡ್ ನೀವು ಕಮೆಂಟ್ ಮಾಡಿ ಒಂದ್ ವೇಳೆ ಯಾವ್ದಾದ್ರು ಮೂವಿ ಅಥವಾ ಅನಿಮೆನ ಎಕ್ಸ್ಪ್ಲನೇಷನ್ ಬೇಕಂದ್ರೆ. ಮತ್ತೆ ಬಾಕಿ ವಿಡಿಯೋಸ್ನು ಕೂಡ ನೋಡಿ. ಈ ವಿಡಿಯೋನ ಹೋಗಿ ನೋಡಿ ಗಾಯ್ಸ್. ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾನ್ ಸಿಗ್ತೀನಿ